ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ನೋ ಯುವರ್ ಸೊಲ್ಯೂಷನ್ ವಿತ್ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ತರಗತಿಯಲ್ಲಿ ನಾವು ಅಗ್ನಿವೀರ್ ಆರ್ಮಿಯ 39ನೇ ಅಫಿಷಿಯಲ್ ಮಾಡೆಲ್ ಪೇಪರನ್ನು ಡಿಸ್ಕಸ್ ಮಾಡ್ತಾ ಇರುವಂಥದ್ದು. ಇದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ಜಾಯಿನ್ ಇಂಡಿಯನ್ ಆರ್ಮಿ ಅಫಿಷಿಯಲ್ ವೆಬ್ಸೈಟ್ನಲ್ಲಿರುವಂತಹ 46 ಪ್ರಶ್ನೆ ಪತ್ರಿಕೆಗಳ ಪೈಕಿ 38ನ್ನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಲಾಗಿದೆ. ನೀವು ಅದನ್ನೆಲ್ಲ ಕೂಡ ರೆಫರ್ ಮಾಡಬಹುದು. ಹಾಗಾದರೆ ಈ ಒಂದು ಕ್ಲಾಸ್ನಲ್ಲಿ ನಾವು ಗಣಿತದ 15 ಪ್ರಶ್ನೆಗಳು, ರೀಸನಿಂಗ್ನ 5 ಪ್ರಶ್ನೆಗಳು, ಅಂದರೆ ಒಟ್ಟಾರೆಯಾಗಿ 20ಕ್ಕೆ 20 ಪ್ರಶ್ನೆಗಳನ್ನು ಯಾವ ರೀತಿ ನೀವು ಎಕ್ಸಾಮ್ನಲ್ಲಿ ಅಟೆಂಪ್ಟ್ ಮಾಡಬೇಕು ಅನ್ನೋದನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದರೆ ಜಾಸ್ತಿ ಟೈಮ್ ವೇಸ್ಟ್ ಮಾಡದೆ ಯಾರು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ರಿ ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನು ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ ಅಂತ ಹೇಳ್ತಾ, ಹಾಗಾದರೆ ಮೊದಲನೇ ಪ್ರಶ್ನೆ ಏನದ ನೋಡ್ತಾ ಹೋಗೋಣ. ನೋಡ್ರಿ ಏನದ, 120 ಮತ್ತು 150 ಸಂಖ್ಯೆಗಳ ಸರಾಸರಿಯನ್ನ ಕಂಡಿಡಿ. ಸರಾಸರಿ ಹೆಂಗೆ ಕಂಡಿಡಿತೀರಿ? ಕೊಟ್ಟಂತಹ ಸಂಖ್ಯೆಗಳನ್ನೆಲ್ಲ ಕೂಡಿಸ್ತೀರಿ, ಎಷ್ಟು ಸಂಖ್ಯೆ ಇರ್ತಾವ ಅದರಿಂದ ಭಾಗಿಸ್ತೀರಿ. ಹಾಗಾದ್ರೆ ಕೊಟ್ಟಂತಹ ಸಂಖ್ಯೆಗಳನ್ನ ಕೂಡಿಸಿದ್ರೆ ಎಷ್ಟು ಬಂತಪ್ಪ? 270 ಬಂತು. 2 ಸಂಖ್ಯೆ ಇದಾವ, 2ರಿಂದ ಭಾಗಿಸ್ತೀರಿ. 2ರಿಂದ ಭಾಗಿಸಿದ್ರೆ ಎಷ್ಟಾಯ್ತು? 2 ಒಂದ್ಲೆ, 2 ಮೂರ್ಲೆ, 2 ಐದ್ಲೆ. ಹಾಗಾದ್ರೆ 135 ಬರಬೇಕು. 135 ಯಾವ ಆಪ್ಷನ್ ಕಾಣಿಸ್ತೈತಿ? ಆಪ್ಷನ್ 1 ಕಾಣಿಸ್ತಾ ಇದೆ. ಇದೇ ಸರಿಯಾದ ಉತ್ತರ ಆಗಿರುವಂಥದ್ದು. ಎರಡನೇ ಪ್ರಶ್ನೆ, 2 ಮಕ್ಕಳ ಸರಾಸರಿ ತೂಕ 81 kg. ಓಕೆ, ಒಂದು ಮಗುವಿನ ತೂಕ 71 kg ಆಗಿದ್ರೆ ಇನ್ನೊಂದು ಮಗುವಿನ ತೂಕವನ್ನು ಕಂಡುಹಿಡಿಯಿರಿ ಅಂತ ಹೇಳಿದಾರೆ. ರೈಟ್? ಹಾಗಾದ್ರೆ ಯಾವ ರೀತಿ ಮಾಡಬೇಕು? ಈ ಪ್ರಶ್ನೆನ ನೋಡಿದ ತಕ್ಷಣ ಉತ್ತರ ಹಾಕಬಹುದು ಡೈರೆಕ್ಟ್ ಆಪ್ಷನ್ 1 ಅಂತ. ಹೆಂಗ್ ಅನ್ನೋದು ನಿಮಗೆ ಆಮೇಲೆ ಹೇಳ್ತೀನಿ, ಮೊದಲೇಕೆ ಪ್ರಾಪರ್ ಆಗಿ ಸೊಲ್ಯೂಷನ್ ತಿಳ್ಕೊರಿ. ಒಂದು ಸರಾಸರಿ ಅಂದ್ರೆ ಏನು? ಪ್ರತಿಯೊಂದು ಮಗುವಿನ ತೂಕ ಅಂತ. ಪ್ರತಿಯೊಂದು ಒಬ್ಬೊಬ್ಬರದು 81 kg ಐತಿ. ಹಾಗಾದ್ರೆ 2 ಮಕ್ಕಳದು ಎಷ್ಟಾಯ್ತು ನೀವು ಹೇಳ್ರಿ? 162 ಆಯ್ತು. ಹೌದೋ ಇಲ್ಲೋ? ಇದು ಇಬ್ಬರದು ಕೂಡಿ ಟೋಟಲ್ ತೂಕ ಎಷ್ಟೈತಿ? ಒಬ್ಬರದು 81 ಅಂತಂದ್ರೆ ಇಬ್ಬರದು ಟೋಟಲ್ ಎಷ್ಟಾಯ್ತು? 162. ಇದ್ರೊಳಗೆ ಒಂದು ಮಗುವಿನ ತೂಕವನ್ನ ನಾವು ಕಳೆದಿವಿ ಅಂತಂದ್ರೆ ನಮಗೆ ಇನ್ನೊಂದು ಆನ್ಸರ್ ಸಿಗತೈತೆ. ಹೌದೋ ಇಲ್ಲೋ? ಹಾಗಾದ್ರೆ ಎಷ್ಟು ಬಂತಪ್ಪ? 91 ಬಂತು. 2 ಮಕ್ಕಳದ್ದು ಟೋಟಲ್ ತಗೊಂಡ್ವಿ, ಅದ್ರೊಳಗೆ ಒಂದು ಮಗುವಿಂದ ಕಳೆದ್ರೆ ನಮಗೆ ಇನ್ನೊಂದು ಮಗುವಿಂದ ಸಿಗ್ತೈತಿ 91. ಬಟ್ ನಾವು ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಯೂನಿಟ್ ಡಿಜಿಟ್ ಮುಖಾಂತರ ಕೆಲಸ ನಾವಿಲ್ಲಿ ಮಾಡಿ ಮುಗಿಸ್ಬೋದು. ಹೆಂಗ? ಒಬ್ಬರದು 81 ಐತಂದ್ರೆ ಇಬ್ಬರದು ಟೋಟಲ್ ಎಷ್ಟು ಇರ್ತೈತಿ? ಲಾಸ್ಟಕ್ಕ 2 ಇರ್ತೈತಿ. ಅದ್ರೊಳಗೆ ಒಂದು ಮಗುವಿಂದ ತೆಗದ್ರ ನಮಗೆ ಲಾಸ್ಟಕ್ಕೆ ಎಷ್ಟು ಬರಬೇಕು? 1 ಬರಬೇಕು. ಹಾಗಾದ್ರೆ ಲಾಸ್ಟ್ 1 ಯಾವ ಆಪ್ಷನ್ ಒಳಗೈತಿ? ಆಪ್ಷನ್ 1 ಒಳಗೈತಿ. ಇಷ್ಟ ನೀವು ಮೈಂಡ್ ಒಳಗೆ ಮಾಡಬೇಕಾಗಿದ್ದು. ಒಬ್ಬರದು 1 ಅಂದ್ರೆ ಇಬ್ಬರದು 2 ಆಯ್ತು. 2ರಾಗ 1 ಕಳೆದ್ರೆ ಲಾಸ್ಟ್ 1 ಬರಬೇಕು. ಲಾಸ್ಟ್ 1 ಇದು ಆಪ್ಷನ್ ಒಳಗೈತಿ. ಹಾರ್ಡ್ಲಿ 10 ಸೆಕೆಂಡ್ ನೀವು ವಿಚಾರ ಮಾಡಕ್. ಓಕೆ, ರೈಟ್. ನೆಕ್ಸ್ಟ್, 200 ರೂಪಾಯಿ ಮೇಲೆ 39% ವಾರ್ಷಿಕ ದರದಲ್ಲಿ 23 ವರ್ಷಗಳಿಗೆ ಸರಳ ಬಡ್ಡಿಯನ್ನು ಕಂಡುಹಿಡಿಯಿರಿ ಅಂತ ಹೇಳ್ಯಾರ. ಯಾವ ರೀತಿ ಮಾಡೋದು? ನಿಮಗೆಲ್ಲರಿಗೂ ಫಾರ್ಮುಲಾ ಗೊತ್ತದ. PTR ಡಿವೈಡೆಡ್ ಬೈ 100 ಈಸ್ ಈಕ್ವಲ್ ಟು ಸಿಂಪಲ್ ಇಂಟ್ರೆಸ್ಟ್. ರೈಟ್? ಅಸಲು 200 ರೂಪಾಯಿ, ಬಡ್ಡಿ ದರ 39%, ಟೈಮ 23 ವರ್ಷ, ಡಿವೈಡೆಡ್ ಬೈ 100. 2 0 ಇಂದ 2 0 ಹೋಯ್ತು. ನೋಡ್ರಿ, ಇವನ್ನೆಲ್ಲ ಗುಣಾಕಾರ ಮಾಡಕ್ಕೆ ನಮಗೆ ಸಾಧ್ಯ ಐತಿ. ಎಕ್ಸಾಮ್ ಒಳಗೆ ಕೂತ್ಕೊಂಡ ಅಷ್ಟು ಟೈಮ್ ವೇಸ್ಟ್ ಮಾಡಕ್ಕೆ ಒಟ್ಟ ಮಾಡಕ್ ಹೋಗ್ಬೇಡ್ರಿ. ಕೊನೆಯ ಸಂಖ್ಯೆಯನ್ನ ಮಾತ್ರ ಫೋಕಸ್ ಮಾಡ್ರಿ. 3 9 27, ಲಾಸ್ಟ್ ಏನೈತಿ? 7. 7 2 14, ಲಾಸ್ಟ್ ಏನ್ ಬರ್ತೈತಿ? 4. ಹಾಗಾದ್ರೆ ಲಾಸ್ಟ್ 4 ಯಾವ ಆಪ್ಷನ್ ಒಳಗೈತಿ? ಆಪ್ಷನ್ 1 ಒಳಗೈತಿ. ಇದೇ ಇದರ ಉತ್ತರ ಆಗಿತ್ತು. ನೋಡ್ರಿ ಹೆಂಗ? 2 9 18, ಲಾಸ್ಟ್ 8 ಐತಿ. 8 3 24, ಲಾಸ್ಟ್ 4 ಬರ್ಬೇಕು. ಹಾಗಾದ್ರೆ ಲಾಸ್ಟ್ 4 ಆಪ್ಷನ್ 1 ಒಳಗೈತಿ. ಇದೇ ಇದ್ರ ಉತ್ತರ. ನಾವು ಪೂರ್ತಿ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್, 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದಪ್ಪ ಅಂತಂದ್ರೆ 9999. 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದಪ್ಪ ಅಂತಂದ್ರೆ 1000. ಗೊತ್ತಿರಲಿ ನಿಮ್ಗೆ. ಚಿಕ್ಕ ಸಂಖ್ಯೆ ಕೇಳಿದ್ರೆ ಇದನ್ನ ಬರೀತೀರಿ, ದೊಡ್ಡ ಸಂಖ್ಯೆ ಕೇಳಿದ್ರೆ 9999 ಬರೆದು ಬಿಡ್ತೀರಿ, ಮುಗಿತು. ನೆಕ್ಸ್ಟ್ ಕ್ವಶನ್, 65 ಮತ್ತು 39ರ ಮ ಸ ಅ ಕಂಡಿಡಿ ಅಂತ ಹೇಳ್ಯಾರ. ಹಾಗಾದ್ರೆ ಮ ಸ ಅಂದ್ರೆ ಏನು? ಇವು ಎರಡೂ ಭಾಗ ಹೊಡೆಯುವಂತಹ ದೊಡ್ಡ ಸಂಖ್ಯೆ. ಹಾಗಾದ್ರೆ 13ರಿಂದ ನೋಡ್ರಿ, ದೊಡ್ಡದು ಯಾವ್ದು ಐತಿ? ಇದ್ರೊಳಗೆ 14. ಇದು ಸಮಸಂಖ್ಯೆ ಐತಿ. ಸಮಸಂಖ್ಯೆ ಯಾವಾಗಲೂ ಬೆಸ ಸಂಖ್ಯೆಯನ್ನ ಕಡ್ತಾ ಹೊಡೆಯಂಗಿಲ್ಲ. ಸೊ ಇದು ಕ್ಯಾನ್ಸಲ್ ಆಯ್ತು. ಇದನ್ನ ಬಿಟ್ರೆ 13 ದೊಡ್ಡ ಸಂಖ್ಯೆ. 13 5 65, 13 3 39. ಹಾಗಾದ್ರೆ ಮ ಸ ಅ ಏನಾಗಿತ್ತು? ಆಪ್ಷನ್ 1
13 ಆಗಿರುವಂಥದ್ದು ಪೂರ್ತಿ ಲೆಕ್ಕ ಮಾಡೋ ಅವಶ್ಯಕತೆ ಇಲ್ಲ. ನೀವು ಹಂಗಾಗಿಯೂ ಮಾಡ್ತೀರಿ ಅಂತಂದ್ರೆ ಮಸ ಎರಡೂದ್ರೊಳಗೆ ಕಾಮನ್ ಏನೈತಿ 13 ಐತಿ. 13 ಐದ್ಲೆ 65, 13 ಮೂರ್ಲೆ 39. ಮತ್ತೇನು ಕಾಮನ್ ಇಲ್ಲ ಅಂದ್ರೆ ಇದ್ರದ್ದು ಮಸ ಎಷ್ಟಾಗಿತ್ತು 13ನ ಆಗಿರ್ತದೆ. ರೈಟ್. ನೆಕ್ಸ್ಟ್ ಕ್ವಶನ್, 16ರ ಸ್ಕ್ವೇರ್ ಮಾಡ್ರಿ ಅಂತ ಹೇಳ್ಯಾರ. ನೋಡ್ರಿ 16ರ ಸ್ಕ್ವೇರ್ ಅಂದ್ರೆ ಏನು? 16 ಇಂಟು 16. ಒಂದು ವೇಳೆ ನಿಮಗಂತೂ ಸ್ಕ್ವೇರ್ 20ರ ಮಟ್ಟ 25ರ ಮಟ್ಟ ಅಂತೂ ನೆನಪಿರಬೇಕು. ಒಂದು ವೇಳೆ ನೆನಪು ಇಲ್ಲ ಅಂದ್ರೂ ಕೂಡ ಯೂನಿಡಿಜಿಟ್ ಮುಖಾಂತರ ಈ ಕೆಲಸ ಮಾಡ್ಬೋದು. ನೋಡ್ರಿ ಹೆಂಗ 6 36, ಲಾಸ್ಟಿಗೆ ಏನ್ ಬರ್ಬೇಕಪ್ಪ 6 ಬರ್ಬೇಕು. ಲಾಸ್ಟಕ್ಕೆ 6 ಯಾವ ಆಪ್ಷನ್ ಒಳಗೈತಿ? ಆಪ್ಷನ್ 1 ಅಷ್ಟೈತಿ. ಹಾಗಾದ್ರೆ ನಿಮಗೆ ಬರ್ಲಿಲ್ಲ ಅಂದ್ರೂ ಗುಣಾಕಾರ ಮಾಡಿದ್ರು ಕಂಡು ಹಿಡ್ಕೋಬಹುದು. ಪೂರ್ತಿ ಗುಣಾಕಾರ ಮಾಡ್ಬೇಡ್ರಿ, ಕೊನೆಯ ಸಂಖ್ಯೆಯನ್ನ ಮಾತ್ರ ಫೋಕಸ್ ಮಾಡಿ. ರೈಟ್. ನೆಕ್ಸ್ಟ್ ಕ್ವಶನ್, ಸಿಂಪ್ಲಿಫಿಕೇಶನ್ ಕೊಟ್ಟಿದಾರ. 8 ಮೈನಸ್ 6 ಭಾಗಿಸು 2. ಯಾವಾಗಲೂ ಫಸ್ಟ್ ಏನು ಮಾಡ್ಬೇಕು ನಾವು? ಭಾಗಾಕಾರ ಮಾಡಬೇಕು. 2 ಒಂದ್ಲೆ 2 ಮೂರ್ಲೆ. 8ರೊಳಗೆ 3 ಹೋದ್ರೆ ಎಷ್ಟು ಬಂತಪ್ಪ? 5 ಬಂತು. 5 ಯಾವ ಆಪ್ಷನ್ ಒಳಗೈತಿ? ಆಪ್ಷನ್ 4 ಐತಿ. ಇದೇ ಕರೆಕ್ಟ್ ಆದಂಥ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್, 680 ಲೀಟರ್ಗಳ 35% ಎಷ್ಟು ಅಂತ ಕೇಳಿದಾರೆ. ಹಾಗಾದ್ರೆ 680ರದ್ದು 35% ತೆಗಿಬೇಕು. 35% ಅಂದ್ರೆ 35 ಭಾಗಿಸು 100. ರೈಟ್. 10 ಇಂದ 10 ಹೋತು. 5 7 35, 5 2 10, 2 1 2, 2 3 6, 2 4 8. ಇಲ್ಲೂ ಕೂಡ ಕೊನೆಯ ಸಂಖ್ಯೆಯನ್ನ ಮಾತ್ರ ನೋಡ್ರಿ ನೀವು. ನೋಡ್ರಿ ಎಷ್ಟು ಕ್ವಶನ್ ಪೇಪರ್ಸ್ ತಾವ ಎಲ್ಲಾದ್ರಾಗ ಆಲ್ಮೋಸ್ಟ್ ಇದೆ ಟೈಪ್. 7 4 28. ಲಾಸ್ಟ್ ಎಷ್ಟು ಬರ್ಬೇಕಪ್ಪ? 8 ಬರ್ಬೇಕು. ಲಾಸ್ಟ್ 8 ಯಾವ ಆಪ್ಷನ್ ಒಳಗೈತಿ? ಆಪ್ಷನ್ 1 ಇದೇ ಇದ್ರ ಉತ್ತರ. ನೀವು ಪೂರ್ತಿ ಗುಣಾಕಾರ ಮಾಡಿದ್ರು ಕೂಡ ಅವಾಗ ಎಷ್ಟು ಬರ್ತದೆ? 238 ಬರ್ತದೆ. ಓಕೆ. ನೆಕ್ಸ್ಟ್ ಕ್ವಶನ್, ಒಟ್ಟು 200 ಅಂಕಗಳಲ್ಲಿ ಮಧು 38% ಅಂಕಗಳನ್ನು ಪಡೆದಿದ್ದಾಳೆ. ಅವಳಿಗೆ ಎಷ್ಟು ಅಂಕಗಳು ಸಿಕ್ಕಿವೆ ಅಂತ ಕೇಳ್ತಾ ಇದಾರೆ. ಹಾಗಾದ್ರೆ ಡೈರೆಕ್ಟ್ ಆನ್ಸರ್ ಹಾಕಬಹುದು 76 ಅಂಕಗಳು. ಹೌದು ಇಲ್ಲೋ ಹೆಂಗ ಅನ್ನೋದು ನೋಡ್ರಿ. 200 ಅಂಕಗಳಿದ್ದು ಅದ್ರೊಳಗಾಕಿ 38% ತಗೊಂಡಾಳ ಅಂತಂದ್ರ 38% ನಾವೇನ್ ತೆಗಿಬೇಕೀಗ? ಇದ್ರದ್ದು ತೆಗಿಬೇಕು. 2 ಇಂದ 2 ಹೋತು. 38 2 76. ಇಲ್ಲೂ ಕೂಡ ಯೂನಿಡಿಜಿಟ್ ಕೆಲಸ ಮಾಡ್ಬೋದು ನೀವು. 8 2 16 ಅಂದ್ರೆ ಲಾಸ್ಟಕ್ಕೆ 6 ಬರಬೇಕು. ಹಾಗಾದ್ರೆ ಅದು ಯಾವ ಆಪ್ಷನ್ ಒಳಗೈತಿ? ಆಪ್ಷನ್ 1 ಅದೇ ಕರೆಕ್ಟ್ ಆನ್ಸರ್ ಆಗಿತ್ತು. ರೈಟ್. 700 ಸೆಂಟಿಮೀಟರ್ 12 ಮೀಟರ್ನ ಸರಳೀಕೃತ ಅನುಪಾತವನ್ನ ತೆಗಿಬೇಕು. ಹಾಗಾದ್ರೆ 700 ಸೆಂಟಿಮೀಟರ್ನ ಆಸ್ ಇಟ್ ಈಸ್ ಬರೆಯೋಣ. ಇದು ನೋಡ್ರಿ ಮೀಟರ್ ಒಳಗೈತಿ. ನಾವು ಅನುಪಾತ ತೆಗಿಬೇಕಂದ್ರೆ 2 ಯೂನಿಟ್ ಏನಿರಬೇಕು? ಸೇಮ್ ಇರಬೇಕು. ಅದಕ್ಕೋಸ್ಕರ ಈ 12 ಮೀಟರ್ನ ನಾವು ಸೆಂಟಿಮೀಟರ್ಗೆ ಬದಲು ಮಾಡ್ಬೇಕಂದ್ರೆ ಏನ್ ಮಾಡ್ತೀರಿ? 100ರಿಂದ ಗುಣಿಸ್ತೀರಿ. ಯಾಕಂದ್ರೆ 1 ಮೀಟರ್ ಅಂತಂದ್ರೆ 100 ಸೆಂಟಿಮೀಟರ್. ಹೌದಲ್ಲ? ಅದಕ್ಕೋಸ್ಕರ 12 ಮೀಟರ್ ಅಂದ್ರೆ 1200 ಸೆಂಟಿಮೀಟರ್. 20 ಇಂದ 20 ಹೋಯ್ತು. ಹಾಗಾದ್ರೆ ಯಾವುದೂ ಮುಂದೆ ಕಡತಾ ಹೋಗಂಗಿಲ್ಲ ಅಂತಂದ್ರೆ ಇದ್ರ ಉತ್ತರ ಏನಾಗಿತ್ತು? 7:12 ಆಗಿತ್ತು. ನೆಕ್ಸ್ಟ್ ಕ್ವಶನ್, ಒಂದು ವೇಳೆ ಎಕ್ಸ್ ನ 12% ವಾಯ್ನ 11%ಕ್ಕೆ ಸಮನಾಗಿದ್ದರೆ ಎಕ್ಸ್ ಮತ್ತು ವಾಯ್ನ ಬೆಲೆ ಎಷ್ಟು ಅಂತ ಕೇಳಿದಾರೆ. ನೋಡ್ರಿ ಪರ್ಸೆಂಟೇಜ್ ಇಂದ ಪರ್ಸೆಂಟೇಜ್ ಹೋಯ್ತು. ಹಾಗಾದ್ರೆ ಇಲ್ಲಿ ಏನೂ ಇಲ್ಲ. ಎಕ್ಸ್ ನ ಮುಂದೆ 11 ಐತಿ. ಹಾಗಾದ್ರೆ 11 ವಾಯ್ನ ಮುಂದೆ 12 ಐತಿ. ಡೈರೆಕ್ಟ್ ಆನ್ಸರ್ ಹಾಕ್ಬಹುದು 11:12. ಗೊತ್ತಾಗಿಲ್ಲಪ್ಪ ಅಂದ್ರೆ ಅಷ್ಟ ಹೇಳ್ತೀನಿ ನಾನು. ಎಕ್ಸ್ ನ 12%, ಓಕೆ, ವಾಯ್ನ 11%ಕ್ಕೆ ಸಮನಾಗಿದೆ ಅಂತ ಹೇಳ್ತಾ ಇದಾರೆ. ಹೌದಾ? ಎಕ್ಸ್ ನ 12%, ವಾಯ್ನ 11%. ಗೊತ್ತಾಗದೆ ಇದ್ದವ್ರಿಗೆ ಮಾತ್ರ ಇದೆ. ನೋಡ್ರಿ ಇಲ್ಲೂ 100 ಅದ, ಇಲ್ಲೂ 100 ಅದ. ಛೇದಗಳು ಈಕ್ವಲ್ ಟು ದಾಟಿ ಕಡತ ಹೊಡೆಯತಿದ್ರಂದ್ರ ಅಂಶದಿಂದ ಅಂಶಕ್ಕೆ, ಛೇದದಿಂದ ಛೇದಕ್ಕೆ ಕಡತ ಹೊಡಿಬಹುದು. ಒಂದು ವೇಳೆ ಈಕ್ವಲ್ ಟು ಒಳಗಣ ಇಲ್ಲೇ ಕಡತ ಹೊಡಿತಿದ್ರಂದ್ರ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲೆ ಕಡತ ಹೊಡಿಬಹುದು. ರೈಟ್. ಹಾಗಾದ್ರೆ ಇಲ್ಲಿ ಎಕ್ಸ್ ನ ಮುಂದೆ ಏನದ? 11 ಅದ. ವಾಯ್ನ ಮುಂದೆ ಏನೈತಿ? 12. ಹಾಗಾದ್ರೆ ಎಕ್ಸ್ ನ ಬೆಲೆ 11, ವಾಯ್ನ ಬೆಲೆ ಎಷ್ಟಪ್ಪ? 12. ಯಾವ ಆಪ್ಷನ್ ಅದ? ಆಪ್ಷನ್ 1 ಅದೇ ಕರೆಕ್ಟ್ ಆದಂತ ಉತ್ತರ ಆಗಿರುವಂತದ್ದು. ನೆಕ್ಸ್ಟ್, ಒಬ್ಬ ಮನುಷ್ಯನು 200 ದಿನಗಳಲ್ಲಿ ಕೆಲಸವನ್ನು ಪೂರ್ಣಗೊಳಿಸಿದರೆ 40 ದಿನಗಳಲ್ಲಿ ಅವನು ಎಷ್ಟು ಕೆಲಸ ಪೂರ್ಣಗೊಳಿಸುತ್ತಾನೆ ಅಂತ ಕೇಳ್ಯಾರ. ನೋಡ್ರಿ ಟೋಟಲ್ ಕೆಲಸ ಯಾವಾಗ್ಲೂ ನಾವ್ ಎಲ್ಲಿ ಬರಿತೀವಿ? ಕೆಳಗ. ಈಗ ಅವು ಎಷ್ಟು ಕೆಲಸ ಮಾಡಿದ್ದು ಕೇಳ್ಯಾರ. ಹಾಗಾದ್ರೆ 40 ದಿವಸ ಕೆಲಸ ಮಾಡ್ಯಾನಂದ್ರ ಮ್ಯಾಲ ಏನ್ ಬರಿತೀರಿ? 40. ಉಳಿದದ್ದು ಕೇಳಿದ್ರೆ ಏನ್ ಮಾಡ್ತೀರಿ? 200 ಇರ್ತಿತ್ತು. ಹಾಗಾದ್ರೆ 200 ಒಳಗೆ 40 ಕೆಲಸ ಮಾಡ್ಯಾನಂದ್ರೆ ಇನ್ನು ಮಾಡಬೇಕಾಗಿದ್ದ ಕೆಲಸ ಕೇಳ್ರಿ ಇದನ್ನ ಈ ಮೆಥಡ್ ಅನ್ನ ಯೂಸ್ ಮಾಡ್ತಿದ್ರಿ. ಈಗ ಅವ್ ಎಷ್ಟು ಕೆಲಸ ಮಾಡಿದನಂತ ಕೇಳಿದ್ರಿಂದ ಏನು 200 ಒಳಗೆ 40 ದಿವಸ ಕೆಲಸ ಮಾಡ್ಯಾನಂದ್ರೆ ಇದನ್ನ ಯೂಸ್ ಮಾಡ್ತೀರಿ. 0 ಇಂದ 0 ಹೋತು. 4 1 4 5. ಹಾಗಾದ್ರೆ ಎಷ್ಟು ಬಂತಪ್ಪ?
1/5 ಬಂತು. ಯಾವ ಆಪ್ಷನ್ ಅದ? ಆಪ್ಷನ್ 1 ಅದ. ಇದೇ ಕರೆಕ್ಟ್ ಆದಂಥ ಉತ್ತರ ಆಗಿರುವಂಥದ್ದು. ಓಕೆ, ರೈಟ್. ನೆಕ್ಸ್ಟ್ ಕ್ವಶನ್. ಯಾವುದೇ ಸಂಖ್ಯೆಯನ್ನು 2 ಬಾರಿ ಅದರೊಂದಿಗೆ ಕೂಡಿದರೆ 144 ಮೊತ್ತ ದೊರೆಯುತ್ತದೆ. ಆ ಸಂಖ್ಯೆಯನ್ನು ಕಂಡ್ರಿ ಅಂತ ಹೇಳಿ. ಒಂದು ಸಂಖ್ಯೆ ತನಕೋರಿ ಎಕ್ಸ್, ಅದರದ್ದ ಡಬಲ್ 2 ಸಲ ಅದನ್ನ ಹೊಳೆ ಕೂಡಿಸಿರಿ. ಈ ಸಂಖ್ಯೆಗೆನ ಮತ್ತೆ 2 ಸಲ ಅದ ಸಂಖ್ಯೆ ಕೂಡಿಸಿರಿ ಅಂತ ತಿಳ್ಕೊರಿ. ಹಾಗಾದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಮತ್ತೆ ಹೊಳೆ 2 ಸಲ ಅದನ್ನ ಕೂಡಿಸಿರಿ. ಅವಾಗ ಏನು ಬರ್ತೈತಿ ನಮ್ಗೆ? 144 ಬರ್ತೈತಿ. ಹಾಗಾದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಅಂದ್ರೆ ಎಷ್ಟು? 3x ಅಂದ್ರೆ 144. ಇಲ್ಲಿ ಗುಣಾಕಾರದಾಗ ಇದ್ದದ್ದು 3 ಈ ಕಡೆ ಬಂದ್ರೆ ಭಾಗಾಕಾರ ಆಕತಿ. ಹಾಗಾದ್ರೆ 3 4 12, 2 ಉಳಿತು, 3 8 24. ಹಾಗಾದ್ರೆ ಎಕ್ಸ್ ನ ಬೆಲೆ ಎಷ್ಟಪ್ಪ? 48 ಬಂತು. 48 ಯಾವ ಆಪ್ಷನ್ ಐತಿ? ಆಪ್ಷನ್ 1 ಅದ. ಅದೇ ಕರೆಕ್ಟ್ ಆದಂತ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್, 474 ಮೀಟರ್ ಪರಿಮಾಣವಿರುವ ಷಡ್ಭುಜಾಕೃತಿ ಬಾಹುವಿನ ಉದ್ದ ಕಂಡು. ಷಡ್ಭುಜಾಕೃತಿ ಅಂತಂದ್ರ 6 ಬಾಹುಗಳನ್ನ ಹೊಂದಿರುವಂಥದ್ದು. ಹಾಗಾದ್ರೆ ಪ್ರತಿಯೊಂದು ಬಾಹುವಿನ ಅಳತೆ ಕಂಡಿಡ್ಬೇಕು. ನೋಡ್ರಿ, ಟೋಟಲ್ ಎಷ್ಟೈತಿ? 474 ಮೀಟರ್ ಐತಿ. ಹಾಗಾದ್ರೆ ಅದನ್ನ ಒಂದೊಂದು ಬಾಹುವಿಂದ ಕಂಡಿಡ್ಬೇಕು. 6 ಬಾಹುಗಳಿರ್ತಾವ ಷಡ್ಭುಜಾಕೃತಿಗೆ. ಹಾಗಾದ್ರೆ ಒಂದನ್ನ ಕಂಡುಹಿಡಿಬೇಕಂದ್ರೆ ಏನ್ ಮಾಡ್ತೀರಿ? 6ರಿಂದ ಭಾಗಿಸ್ತೀರಿ. 6 1 6 7 42, 5 ಉಳಿತು, 6 9 54. ಹಾಗಾದ್ರೆ ಟೋಟಲ್ 6 ಬಾಹುಗಳದ್ದು ಕೂಡಿ 474 ಇತ್ತು. ಒಂದು ಬಾಹುವಿಂದ ಎಷ್ಟಾತಪ್ಪ ಹಂಗಾರ? 79 ಮೀಟರ್ ಆಯ್ತು. 79 ಮೀಟರ್ ಆಪ್ಷನ್ 1 ಸರಿಯಾದ ಉತ್ತರ ಆಗಿತ್ತು. ಸಮಬಾಹು ತ್ರಿಕೋಣದಲ್ಲಿ ಎಷ್ಟು ಶೃಂಗಗಳಿವೆ? ನೋಡ್ರಿ, ಶೃಂಗಗಳು ಯಾವಾಗಲೂ ಸಮಬಾಹು ಇರಲಿ, ಯಾವುದೇ ವಿಷಮಬಾಹು ಇರಲಿ ಅಥವಾ ಸಮದ್ವಿಬಾಹು ಇರಲಿ, ಎಲ್ಲದಕ್ಕೂ ಎಷ್ಟು ಶೃಂಗಗಳಿರ್ತಾವು? 3 ಶೃಂಗಗಳಿರ್ತಾವ. ಹಾಗಾದ್ರೆ ಶೃಂಗಗಳ ಸಂಖ್ಯೆ ಎಷ್ಟಿರ್ತದ ತ್ರಿಕೋಣದೊಳಗ? 3 ಇರುವಂಥದ್ದು. ರೈಟ್. ನೆಕ್ಸ್ಟ್ ಕ್ವಶನ್. ಹಾಗಾದ್ರೆ ಎಲ್ಲಾ ಗಣಿತದ 15 ಪ್ರಶ್ನೆಗಳು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗೈತೆ ಅಂತ ಭಾವಿಸ್ತೀನಿ. ಓಕೆ, ಅರ್ಥ ಆಗಿದ್ರ ಆದಷ್ಟು ವಿಡಿಯೋ ಲೈಕ್ ಮಾಡ್ರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ, ನೆಕ್ಸ್ಟ್ ಇನ್ನು ರೀಸನಿಂಗ್ನ 5 ಪ್ರಶ್ನೆಗಳನ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ನೋಡ್ತಾ ಹೋಗೋಣ. ಓಕೆ, ಏನು ಕೊಟ್ಟಿದ್ದಾರೆ? ಸ್ಪೇಸ್ ಈಸ್ ಎನಫ್ ಅನ್ನು DPRGKX ಎಂದು ಮತ್ತು ಗಿವ್ ಸಮ್ ಸ್ಪೇಸ್ ಅನ್ನ RGMUVE ಎಂದು ಬರೆಯಲಾಗಿದೆ. ಈ ಭಾಷೆಯಲ್ಲಿ ಸ್ಪೇಸ್ ಅನ್ನು ಹೇಗೆ ಸಂಕೇತಿಸಲಾಗಿದೆ? ನೋಡ್ರಿ, ಸ್ಪೇಸ್ ಇಲ್ಲೂ ಐತಿ, ಸ್ಪೇಸ್ ಇಲ್ಲೂ ಐತಿ. ಹಾಗಾದ್ರೆ ಸ್ಪೇಸ್ 2 ಕಡೆ ಐತಂದ್ರೆ ಸ್ಪೇಸಿನ ಕೋಡು ಕೂಡ ಏನಿರಬೇಕು? 2 ಕಡೆ ಇರಬೇಕು. DP ಇಲ್ಲಿ ಎಷ್ಟೈತಿ? ಇಲ್ಲಿಲ್ಲ. RG ನೋಡ್ರಿ, RG ಇಲ್ಲೂ ಐತಿ, RG ಇಲ್ಲೂ ಐತಿ. ಹಾಗಾದ್ರೆ ಸ್ಪೇಸ್ 2 ಕಡೆ ಇರೋದ್ರಿಂದ ಸ್ಪೇಸ್ನ ಕೋಡು ಕೂಡ 2 ಕಡೆ ಇರಬೇಕು. ಅದಕ್ಕೋಸ್ಕರ ಸ್ಪೇಸ್ನ ಉತ್ತರ ಏನಾಗಿತ್ತು? RG ಆಗಿತ್ತು. ನೆಕ್ಸ್ಟ್, ಬಲದಿಂದ 4ನೆಯ ಸಂಖ್ಯೆಯನ್ನು ಎಣಿಸಿ. ಬಲಗಡೆಯಿಂದ 4ನೆಯ ಸಂಖ್ಯೆ 1 2 3 4. 4ನೆಯ ಸಂಖ್ಯೆ ಯಾವುದಪ್ಪ? 7 ಇರುವಂಥದ್ದು. ನೆಕ್ಸ್ಟ್ ಕ್ವಶನ್. 35 ಜನರ ಸಾಲಿನಲ್ಲಿ ಮರೀನಾ ಬಲದಿಂದ 20ನೇ ಸ್ಥಾನದಲ್ಲಿದ್ದಾಳೆ, ಎಡದಿಂದ ಅವಳ ಸ್ಥಾನವನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇರುವಂಥದ್ದು. ಓಕೆ, ಹಾಗಾದ್ರೆ ಇಲ್ಲಿ ರ್ಯಾಂಕ್ ಕೇಳ್ತಾ ಇರೋದ್ರಿಂದ ಏನ್ ಮಾಡ್ತೀರಿ? 35 ಜನರಿಂದ ರ್ಯಾಂಕಿಗೆ ಬರ್ಬೇಕಂದ್ರೆ ಏನ್ ಮಾಡ್ತೀರಿ? 1 ಪ್ಲಸ್, ರ್ಯಾಂಕ್ ಇಂದ ಜನರಿಗೆ ಹೋಗ್ಬೇಕಂದ್ರೆ 1 ಮೈನಸ್. ಹಾಗಾದ್ರೆ ಇಲ್ಲಿ ರ್ಯಾಂಕ್ ಇಂದ ಇಲ್ಲಿ ಜನರಿಂದ ರ್ಯಾಂಕಿಗೆ ಹೋಗ್ಬೇಕಂದ್ರೆ 35 ಇದೇನಾಯ್ತು? ಇಲ್ಲಿ 36 ಆಯ್ತು. 1 ಹೆಚ್ಚಿಗೆ ಆಯ್ತು. ಅದ್ರೊಳಗೆ ಬಲಗಡೆಯನ್ನ ಕಳೆದು ಬಿಡ್ರಿ, ನಿಮಗೆ ಎಡಗಡೆಯಿಂದ ಆಟೋಮೆಟಿಕಲಿ ಸಿಕ್ಬಿಡ್ತದ. 36 ಒಳಗೆ 20 ಹೋದ್ರ 16. 16 ಯಾವ ಆಪ್ಷನ್? ಆಪ್ಷನ್ 2 ಕರೆಕ್ಟ್ ಆದಂತ ಉತ್ತರ ಆಗಿರುವಂಥದ್ದು. ನೆಕ್ಸ್ಟ್ ಕ್ವಶನ್. ಇವುಗಳನ್ನ ಏನ್ ಮಾಡಬೇಕು? ಡಿಕ್ಷನರಿ ವರ್ಡ್ ಒಳಗ ಅರೇಂಜ್ ಮಾಡ್ಬೇಕು. ಹಾಗಾದ್ರೆ ಯು ಅಂತಂದ್ರೆ 21, ಜಿ ಅಂದ್ರೆ 7, ಡಬ್ಲ್ಯೂ ಅಂದ್ರೆ 23, ಎಚ್ ಅಂದ್ರೆ 8. ಹಾಗಾದ್ರೆ ಫಸ್ಟ್ ಯಾವ್ದು ಬರ್ಬೇಕು? 2ನೇದು ಬರಬೇಕು, ಆಮೇಲೆ 4ನೇದು ಬರಬೇಕು, ಆಮೇಲೆ 1, ಆಮೇಲೆ 3. 2 4 1 3. 2 4 1 3 ಯಾವ ಆಪ್ಷನ್ ಅದ? ಆಪ್ಷನ್ 2 ಅದ. ಇದೇ ಕರೆಕ್ಟ್ ಆದ ಉತ್ತರ ಆಗಿರುವಂಥದ್ದು. ರೈಟ್. ನೆಕ್ಸ್ಟ್ ಕ್ವಶನ್. ಇದು ಕ್ವಶನ್ ಸ್ವಲ್ಪ ಏನದ ಮಿಸ್ಟೇಕ್ ಅದ ಅನಿಸ್ತಾ. ಏನು ಮಿಸ್ಟೇಕ್ ಏನಿಲ್ಲ ಅನಿಸ್ತತಿ. ಇಂಟು ಮತ್ತು ಮೈನಸ್ಗಳನ್ನು ಪರಸ್ಪರ ಬದಲಾಯಿಸಿದರೆ ಸಮೀಕರಣದ ಮೌಲ್ಯ ಏನು ಅಂತ ಕೇಳಿದಾರೆ. ಹಾಗಾದ್ರೆ ಇಂಟು ಮತ್ತು ಮೈನಸ್ ಅಲ್ಲಿದು ಆ್ಯಕ್ಚುಲಿ ಭಾಗಾಕಾರ ಆಗ್ಬೇಕು. ಅದ ಏನಾತಿನ್ನ. ಓಕೆ, ಏನಾಗ್ತದ? ಹಾಗಾದ್ರೆ 23 ಅದ, 21 ಅದ. ಇಲ್ಲಿ ಗುಣಿಸುವುದು ಏನಾಕತಿ? ಭಾಗಿಸು 3. ಈ ಭಾಗಿಸು ಇದ್ದದ್ದು ಗುಣಿಸು ಆದ್ರೆ ಗುಣಿಸು 9. 3 1 3 3.
21 ಮೂರಲೆ 63. ಹಾಗಾದರೆ ಯಾವುದು ಕರೆಕ್ಟ್ ಆನ್ಸರ್ ಆಗಿತ್ತು? ಆಪ್ಷನ್ 3 ಸರಿಯಾದ ಉತ್ತರ ಆಗಿತ್ತು. ರೈಟ್. ಆತ್ಮೀಯ ಸ್ನೇಹಿತರೆ, ಈ ಒಂದು ವಿಡಿಯೋ ಸೊಲ್ಯೂಷನ್ನ 20 ಪ್ರಶ್ನೆಗಳು ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದಾವಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಸೊಲ್ಯೂಷನ್ ನಿಮ್ಮೆಲ್ಲರಿಗೂ ಅರ್ಥ ಆಗಿದ್ರೆ ಆದಷ್ಟು ವಿಡಿಯೋ ಲೈಕ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಜಾಸ್ತಿ ಟೈಮ್ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ, ಚೆನ್ನಾಗಿ ಸ್ಟಡಿ ಮಾಡ್ಕೋರಿ. ಎಲ್ಲರಿಗೂ ಆಲ್ ದ ಬೆಸ್ಟ್. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.